ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇನ್ನು ಆರ್ಎಸ್ಎಸ್ ನ ನೋಂದಣಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸಂಸ್ಥೆ ರಿಜಿಸ್ಟ್ರೇಷನ್ನೇ ಆಗದಿರುವಂತಹ ಒಂದು ಸಂಸ್ಥೆ ಅಂತ ಹೇಳಿ ಕಾಂಗ್ರೆಸ್ ಆರ್ಎಸ್ಎಸ್ ಬಗ್ಗೆ ವಾಗ್ದಾಳಿ ಮಾಡ್ತಾನೆ ಇರುತ್ತೆ. 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿದೆ. ಆಗ ಬ್ರಿಟಿಷರಿದ್ದಿದ್ದು, ಅವ್ರ ಹತ್ರ ಹೋಗಿ ನೋಂದಣಿ ಮಾಡಬೇಕಾಗಿತ್ತಾ ಅಂತ ಹೇಳಿ ಮೋಹನ್ ಭಾಗವತ್ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದನ್ನ ಕಡ್ಡಾಯ ಮಾಡಲಿಲ್ಲ. ಆರ್ಎಸ್ಎಸ್ ಒಂದು ಸಂವಿಧಾನಾತ್ಮಕ ಸಂಘ, ಕಾನೂನುಬದ್ಧ ಸಂಘ, ನಾವು ಆದಾಯ ತೆರಿಗೆಯನ್ನ ಕಟ್ತೀವಿ, ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡ್ತೀವಿ ಅಂತ ಹೇಳಿ ಆರ್ಎಸ್ಎಸ್ ಬಗ್ಗೆ ರಿಜಿಸ್ಟ್ರೇಷನ್ ವಿಚಾರವಾಗಿ ಮಾಡುವಂತಹ ಆರೋಪಗಳಿಗೆ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೊತೆಗೆ ಆರ್ಎಸ್ಎಸ್ ಧರ್ಮಾಧಾರಿತ ಅನ್ನುವಂಥ ಮಾತುಗಳು ಏನಿದೆ ಅದಕ್ಕೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನಲ್ಲಿ ಮುಸ್ಲಿಂ, ಕ್ರೈಸ್ತ, ಬ್ರಾಹ್ಮಣ, ಶೈವ ಅನ್ನುವಂಥ ಪಂಥಗಳಿಗೆ ಅವಕಾಶ ಇಲ್ಲ. ತಮ್ಮ ಧರ್ಮವನ್ನ ಹೊರಗಿಟ್ಟು ಯಾರೇ ಬಂದ್ರು, ಅದು ಕ್ರಿಶ್ಚಿಯನ್ನೇ ಆಗ್ಲಿ, ಮುಸ್ಲಿಮೇ ಆಗ್ಲಿ, ಯಾರೇ ಆಗ್ಲಿ, ತಮ್ಮ ಧರ್ಮವನ್ನ ಹೊರಗಿಟ್ಟು ಹಿಂದೂ ಸಮಾಜವನ್ನ ಗೌರವಿಸಿ ಬರುವಂತಹ ವ್ಯಕ್ತಿಗಳಿಗೆ ಅವಕಾಶ ಇದೆ, ತೃತೀಯ ಲಿಂಗದವರಿಗೂ ಅವಕಾಶ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಮೋಹನ್ ಭಾಗವತ್. You know, Sangha started in 1925. So, do you expect us to register with the British government? Against whom our Sarsanga Chalaka was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. And we are a recognized organization. So Income Tax Department asked us to pay income tax. And there was litigation. Income Tax Department said, the court said, this is a body of individual. And our Guru Dakshina was exempted from that income tax. We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. So many times questions are asked in assembly, in parliament, statements are given, pro or anti-RSS. All this is not without recognition. Legally, factually, we are an organization. We are not unconstitutional. We are within that constitution. Our status, legal status is within that constitution. So we need not register. Many things are there which are not registered. Even Hindu Dharma is not registered. No Brahmin is allowed in Sangha. No other caste is allowed in Sangha. No Muslim is allowed, no Christian is allowed, no Shaiva, no Shakta. Only Hindu is allowed. So people with different denominations, Muslims, Christians, of any denomination, they can come to Sangha. Keep your separateness out. Your speciality is welcome. But when you come inside Shaka, you come as son of Bharat Mata, member of this Hindu society. So Muslims come to Shaka, Christians come to Shaka, as all other castes from the routinely Hindu society, routinely called Hindu society, they also come to Shaka. But we don't take their count and we don't ask who they are. We are all sons of Bharat Mata. That is how Sangha works. ಆರ್ಎಸ್ಎಸ್ ವಿರುದ್ಧ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪಗಳು ಕೇಳಿಬಂತು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ವಿವಾದದ ಟೈಮ್ನಲ್ಲಿ
RSS ಒಂದು ರಿಜಿಸ್ಟರ್ಡ್ ಸಂಘಟನೆನೇ ಅಲ್ಲ. ಎಷ್ಟು ವರ್ಷಗಳಾಯ್ತು, 100 ವರ್ಷಗಳಾಯ್ತು ಅಂತ ಹೇಳ್ತಾರೆ. ಎಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಪ್ರಶ್ನೆ ಮಾಡಿದ್ರು. ಆ ವಿವಾದಕ್ಕೆ, ಆ ಆರೋಪಕ್ಕೆ ಉತ್ತರ ಕೊಟ್ಟಿದ್ದಾರೆ RSS ಮುಖ್ಯಸ್ಥ ಮೋಹನ್ ಭಾಗವತ್. ಸಂಘ ಆರಂಭ ಆಗಿದ್ದು ಬ್ರಿಟಿಷರ್ ಕಾಲದಲ್ಲಿ, ಹೋಗಿ ಬ್ರಿಟಿಷರನ್ನ ಕೇಳಬೇಕಾಗಿತ್ತಾ ನಾವು ರಿಜಿಸ್ಟರ್ ಮಾಡಿ ಅಂತ ಹೇಳಿ? ಸ್ವಾತಂತ್ರ್ಯ ಬಂದ ಮೇಲೂ ರಿಜಿಸ್ಟ್ರೇಷನ್ ನ ಕಡ್ಡಾಯ ಏನು ಮಾಡಲಿಲ್ಲ. ಹಾಗಾಗಿ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳಿ ನಮ್ಮನ್ನ ರೆಕಗ್ನೈಸ್ ಮಾಡಲಾಗಿದೆ. ಸರ್ಕಾರವೇ 3 ಸಲ ಬ್ಯಾನ್ ಮಾಡಿದ್ಯಲ್ಲ, ಅಂದ್ರೆ ರೆಕಗ್ನೈಸ್ ಮಾಡದೆ 3 ಸಲ ಬ್ಯಾನ್ ಮಾಡಿದ್ರ ಇವರು ಅಂತ ಹೇಳಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ. ತಮ್ಮ ಧರ್ಮವನ್ನ, ತಮ್ಮ ಜಾತಿಯನ್ನ ಸಪರೇಟ್ ಆಗಿ ಹೊರಗಿಟ್ಟು ಯಾರು ನಾವು ಹಿಂದೂಗಳು ಅಂತ ಬರ್ತಾರೋ ಅವರೆಲ್ಲರೂ ಸಂಘದ ಒಳಗೆ ಅವರಿಗೆ ಅವಕಾಶ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ RSS ಮುಖ್ಯಸ್ಥ ಮೋಹನ್ ಭಾಗವತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.